ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ರೋಟಿಯಿಂದ ಮಾಡಿದಂಥ ಒಂದು ಫ್ರೈ ತುಂಬ ಚೆನ್ನಾಗಿರ್ತದೆ. ಚಪಾತಿ ಉಂಟಲ್ಲ, ಉಳಿದಂಥ ಚಪಾತಿಯಿಂದನೇ ಮಾಡಿದ್ದು ಸೂಪರ್ ಆಗಿರ್ತದೆ. ಮಾಮೂಲಿ ನಾವು ಚಪಾತಿ ತಿಂತಾ ಇರ್ತೇವೆ, ಈ ಥರ ಒಮ್ಮೆ ಮಾಡಿ ನೋಡಿ. ಉಳಿದಂಥ ಚಪಾತಿ ಎಂತ ಮಾಡೋದಪ್ಪ, ಇದನ್ನೇ ಬಿಸಿ ಮಾಡಿ ತಿನ್ನಬೇಕಲ್ವಾ ಅಂತ ಅಂದ್ಕೊಳ್ತೇವೆ ನಾವು. ಆದರೆ ಈ ಥರ ಮಾಡಿಕೊಟ್ರೆ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ನೋಡಿ. ಅಪರೂಪಕ್ಕೊಮ್ಮೆ ಈ ಥರ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ ನೋಡಿ, ಸೂಪರ್ ಆಗಿರ್ತದೆ. ನಮಗೆ ಚಪಾತಿ ತಿಂದದ್ದೇ ಗೊತ್ತಾಗೋದಿಲ್ಲ, ಹಾಗಿರ್ತದೆ, ಅಷ್ಟು ರುಚಿ ಇರ್ತದೆ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ಚಪಾತಿ ಫ್ರೈ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ 4 ಚಪಾತಿ ತಗೊಂಡಿದ್ದೇನೆ ನೋಡಿ. ಇದು ನೈಟ್ ಮಾಡಿದಂಥ ಚಪಾತಿ, ನಾನು ಬೆಳಿಗ್ಗೆ ಮಾರ್ನಿಂಗಿಗೆ ನಾನು ಮಾಡಿಕೊಳ್ತಿದ್ದೇನೆ ಈಗ ಫ್ರೈ ನೋಡಿ. 4 ಚಪಾತಿ ಇದೆ. ನೀವು ಬಿಸಿ ಕೂಡ ಮಾಡಿ ಕೂಡ ಅದೇ ಕೂಡಲೇ ಮಾಡ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನಾನು ಇದನ್ನು ಈಗ ಚೆನ್ನಾಗಿ ಕಟ್ ಮಾಡ್ಕೊಳ್ತೇನೆ. ಇದನ್ನೆಲ್ಲ ಪೀಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್, ಆಯಿತಾ? ಹೀಗೆ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಬೇಕು ನೋಡಿ, ಈ ಥರ. ಹೀಗೆ ಇದೇ ಥರ ಪೀಸ್ ಮಾಡ್ಕೊಳ್ಬೇಕು ಎಲ್ಲವನ್ನು. ನಾನು ಪೀಸ್ ಮಾಡ್ಕೊಳ್ತೇನೆ ಎಲ್ಲವನ್ನು ನೋಡಿ ಫ್ರೆಂಡ್ಸ್. ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಹೀಗೆ ಚಿಕ್ಕ ಕಟ್ ಪೀಸ್ ಮಾಡ್ಕೊಳ್ಬೇಕಾಯ್ತಾ? ಹೀಗೆ ಇದೇ ಥರ ಮಾಡ್ಕೊಳ್ಬೇಕು. ಏನು ನಾವು ಇದು ಚಾಕುವಿಂದನೇ ಏನು ಕಟ್ ಮಾಡಬೇಕಂತಿಲ್ಲ, ಕೈಯಲ್ಲಿ ಕೂಡ ಹೀಗೆ ಕಟ್ ಮಾಡ್ಕೊಳ್ಬೋದು. ಈಗ ನಾವು ಇದಕ್ಕೆ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಳ್ಳುವ ಫ್ರೆಂಡ್ಸ್. ನಾನಿಲ್ಲಿ ಪ್ಯಾನ್ ಇಟ್ಟಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ನಾನು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತೇನೆ. ಆಯಿಲ್ ಹೀಟ್ ಆಗಿದೆ. ಇಲ್ಲಿ ಸ್ವಲ್ಪ ಜೀರಿಗೆ ಹಾಗೆ ಸಾಸಿವೆ ತಗೊಂಡಿದ್ದೇನೆ, ಇದು ಹಾಕ್ಕೊಳ್ತೇನೆ. ಇದು ಒಗ್ಗರಣೆಗಷ್ಟೇ ಒಂದು ಕಾಲು ಟೀ ಸ್ಪೂನ್ ತಗೊಂಡಿದ್ದೇನೆ. ಓಕೆ ಫ್ರೆಂಡ್ಸ್, ಸಾಸಿವೆ ಕೂಡ ಸಿಡಿತಾ ಇದೆ. ಈಗ ಒಂದು ಮೀಡಿಯಮ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಹಾಕ್ಕೊಳ್ತೇನೆ. ಆನಿಯನ್ ಹಾಕ್ಕೊಳ್ತೇನೆ. ಟ್ರಾನ್ಸ್ಪರೆಂಟ್ ಆದರೆ ಸಾಕು. ಓಕೆ ಫ್ರೆಂಡ್ಸ್, ಇಷ್ಟಾದರೆ ಸಾಕು ನೋಡಿ. ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ, ಸ್ವಲ್ಪ ಫ್ರೈ ಆದರೆ ಸಾಕು. ಈಗ 1 ಟೀ ಸ್ಪೂನ್ ಜಿಂಜರ್ ಪೇಸ್ಟ್ ತಗೊಂಡಿದ್ದೇನೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ನಾನು ಮಾಡ್ತಾ ಇರೋದು 4 ಚಪಾತಿಗೆ. 2 ಮೆಂಬರ್ಸ್ ಆರಾಮಾಗಿ ತಿನ್ಬೋದು ಫ್ರೆಂಡ್ಸ್. ನೀವು ಜಾಸ್ತಿ ಮಾಡೋದಿದ್ರೆ ನೀವು ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ ಸ್ಪೈಸಸ್ ಎಲ್ಲ. ಓಕೆ, ಇದು ಕೂಡ ಹಸಿ ಸ್ಮೆಲ್ ಹೋಗಿದೆ, ಘಮ ಬರ್ತದೆ ಶುಂಠಿ ಬೆಳ್ಳುಳ್ಳಿಯದು. ಆಗ ಒಂದು ಟೊಮೆಟೊ, ದೊಡ್ಡ ಟೊಮೆಟೊ ತಗೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ತೇನೆ. ಫ್ರೆಂಡ್ಸ್ ನೋಡಿ, ಟೊಮೆಟೊ ಕೂಡ ಬೆಂದಿದೆ ನೋಡಿ. ಆದರೆ ಇದು ಸ್ವಲ್ಪ ಕಾಯಿ ಟೊಮೆಟೊ ಫ್ರೆಂಡ್ಸ್. ನೀವು ಹಣ್ಣಾದ ಟೊಮೆಟೊ ತಗೊಳ್ಳಿ, ಚೆನ್ನಾಗಿರ್ತದೆ. ನನಗೆ ತುಂಬ ಹಣ್ಣಾದ ಟೊಮೆಟೊ ಇಲ್ಲ, ಹಾಗಾಗಿ ಸ್ವಲ್ಪ ಕಾಯಿ ಇದೆ ತಗೊಂಡಿದ್ದೇನೆ. ಈಗ ನಾನು ಫ್ರೆಂಡ್ಸ್ ಒಂದು ದೊಡ್ಡ ಆಲೂಗಡ್ಡೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹೀಗೆ ಸಣ್ಣ ಪೀಸ್ ಮಾಡ್ಕೊಳ್ಳಿ ಆಯಿತಾ? ಇದೇ ಥರ ಹಾಕ್ಕೊಳ್ತೇನೆ. ಹಾಗೆ ಒಂದು 2 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ, ಗ್ರೀನ್ ಚಿಲ್ಲಿ ಹಾಕೊಳ್ಳುವ. ಹಾಗೆ ಗ್ರೀನ್ ಪೀಸ್ ತಗೊಂಡಿದ್ದೇನೆ, ಸ್ವಲ್ಪ ಆಪ್ಷನಲ್ಲಿ ಇದ್ದರೆ ಹಾಕ್ಕೊಳ್ಳಿ, ಹಾಕಿದರೆ ರುಚಿ ಚೆನ್ನಾಗಿರ್ತದೆ ತಿನ್ನುವಾಗ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡುವ. ಫ್ರೆಂಡ್ಸ್, ಈಗ ಸ್ವಲ್ಪ ಉಪ್ಪು ಸೇರಿಸ್ತೇನೆ, ಮತ್ತೆ ನೋಡ್ಕೊಂಡು ಸೇರಿಸಿ. ಈಗ ಒಂದು ಲಿಡ್ ಕ್ಲೋಸ್ ಮಾಡ್ತೇನೆ. ಒಂದು 4 ನಿಮಿಷ 4 ಮಿನಿಟ್ಸ್ ಹೀಗೆ ಕುಕ್ ಆಗಲಿ. ಮಧ್ಯೆ ಒಮ್ಮೆ ನೋಡ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್. ಈಗ ಲಿಡ್ ಓಪನ್ ಮಾಡಿ ನೋಡ್ತೇನೆ.
ಈಗ ಕುಕ್ ಆಗಿರ್ತದೆ, ಯಾಕೆಂದರೆ ಚಿಕ್ಕದಾಗಿ ನಾವು ಕಟ್ ಮಾಡ್ಕೊಂಡಿದ್ದಲ್ವ ಆಲೂಗಡ್ಡೆ, ಹಾಗಾಗಿ ಗ್ರೀನ್ ಪೀಸ್ ಅಂತೂ ಬೇಗ ಬೇಯ್ತದೆ, ಅದು ಹಸಿ ಅಲ್ವಾ, ಹಾಗಾಗಿ ನೋಡಿ ಈಗ ಬೆಂದಿರ್ತದೆ. ನೀವು ಇದೇ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ, ನೋಡಿ ಬೆಂದಿರ್ತದೆ, ನೋಡಿ ಕಟ್ಟಾಗಿದೆ. ಹಾಗೆ ನೋಡಿ ಒಮ್ಮೆ ಸ್ಪೂನಲ್ಲಿ ಕಟ್ಟಾಗಲಿಲ್ಲ ಅಂದರೆ ಬೇಯಲಿಲ್ಲ ಅಂತ ನೀವು ಸ್ವಲ್ಪ ಇಡಬೇಕಾಗ್ತದೆ, ಬೇಯಿಸಬೇಕಾಗ್ತದೆ ಇನ್ನೂ ಒಂದು 2 ಮಿನಿಟ್ಸ್. ಇದು ಕರೆಕ್ಟಾಗಿ ಬೆಂದಿದೆ ಈಗ. ಓಕೆ ಫ್ರೆಂಡ್ಸ್, ಈಗ ನಾನು ಮಸಾಲೆ ಆ್ಯಡ್ ಮಾಡ್ತೇನೆ. ನೋಡಿ 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಇದೆ, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಇದೆ, ಹಾಗೆ 1/4 ಟೀ ಸ್ಪೂನ್ ಹಲ್ದಿ ಪೌಡರ್ ಇದೆ, ಅರಿಶಿನ ಪೌಡರ್ ಹಾಕ್ತೇನೆ. ಎಲ್ಲ ಮಿಕ್ಸ್ ಮಾಡುವ ಇದರೊಂದಿಗೆ. ನಿಮಗೆ ಜಾಸ್ತಿ ಸ್ಪೈಸಸ್ ಬೇಕಂದರೆ ನೀವು ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ಕೊಳ್ಬೋದು, ಆಯಿತಾ, ಖಾರ ಬೇಕಿದ್ರೆ. ನೋಡಿ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾನು ಫ್ರೆಂಡ್ಸ್ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ತೇನೆ. ನೋಡಿ 200 ml ವಾಟರ್ ಇದೆ, ಇದರಲ್ಲಿ ನೀರು ಹಾಕ್ಕೊಳ್ತೇನೆ. ಎಲ್ಲ ಮಿಕ್ಸ್ ಮಾಡುವ. ಉಪ್ಪೊಮ್ಮೆ ಚೆಕ್ ಮಾಡ್ಕೊಳ್ಳಿ, ಸಾಲ್ಟ್ ಕರೆಕ್ಟ್ ಇದ್ದರೆ ಹಾಕೋದು ಬೇಡ, ಸ್ವಲ್ಪ ಚಪ್ಪೆ ಅನಿಸಿದರೆ ಹಾಕ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಸ್ವಲ್ಪ ಬಾಯ್ಲ್ ಆಗಲಿ, ನಾನು ಮತ್ತೆ ಲಿಡ್ ಕ್ಲೋಸ್ ಮಾಡ್ತೇನೆ. ಬಾಯ್ಲ್ ಆದಮೇಲೆ ನಾವು ಚಪಾತಿ ಹಾಕ್ಕೊಳ್ಬೇಕಾಗ್ತದೆ. ಫ್ರೆಂಡ್ಸ್ ಈಗ ನೋಡಿ ಕುದೀತಾ ಇದೆ, ಚೆನ್ನಾಗಿ ಮಸಾಲ ಹಾಗೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಎಲ್ಲ ಮಿಕ್ಸ್ ಆಗಿದೆ. ಈಗ ನಾವು ಒಂದ್ಸರಿ ಉಪ್ಪು ಚೆಕ್ ಮಾಡ್ಕೊಳ್ಳಿ, ನಾನು ಹಾಕಿದ್ದು ಕರೆಕ್ಟ್ ಇದೆ. ಈಗ ನಾನು ಇದು ಚಪಾತಿ ಕಟ್ ಮಾಡಿದ್ದು ಉಂಟಲ್ಲ, ಇದನ್ನು ಹಾಕ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ನೀವು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈಗ ಫ್ರೆಂಡ್ಸ್ 1 ಟೀ ಸ್ಪೂನ್ ಗರಂ ಮಸಾಲ ತಗೊಂಡಿದ್ದೇನೆ, ಇದನ್ನು ಹಾಕ್ಕೊಳ್ಳುವ ಕೊನೆಯಲ್ಲಿ, ಘಮ ಚೆನ್ನಾಗಿ ನಿಲ್ತದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಹಾಗೆ ಒಂದು ಅರ್ಧ ಲೆಮನ್ ತಗೊಂಡಿದ್ದೇನೆ, ಇದು ಆ್ಯಡ್ ಮಾಡ್ತೇನೆ. ಪುನಃ ಎಲ್ಲ ಮಿಕ್ಸ್ ಮಾಡುವ. ಇದು ಸೂಪರ್ ಆಗ್ತದೆ ಫ್ರೆಂಡ್ಸ್, ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಸೂಪರ್ ಆಗಿರ್ತದೆ. ಮಿಕ್ಕಿದಂಥ ಚಪಾತಿ ಇದ್ದರೆ ಈಸಿಯಾಗಿ ಮಾಡ್ಕೊಳ್ಬೋದು, ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರ್ತದೆ ನೋಡಿ. ನೀವು ಇದಕ್ಕೆ ಮಶ್ರೂಮ್ ಸಹ ಹಾಕ್ಕೊಳ್ಬೋದು, ಆಲೂಗಡ್ಡೆ ಹಾಕ್ತೇವಲ್ವ ಆಗಲೇ ಹಾಕ್ಕೊಳ್ಬೇಕಾಗ್ತದೆ. ಮಶ್ರೂಮು ಚೆನ್ನಾಗಿರ್ತದೆ, ಮಶ್ರೂಮ್ ಹಾಕಿದರೂ ಕೂಡ. ಹಾಗೆ ಬೇರೆ ವೆಜಿಟೇಬಲ್ಸ್ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಕುಕ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ನೋಡಿ ಆಗಿದೆ. ಇನ್ನೊಂದು 2 ಮಿನಿಟ್ಸ್ ಹೀಗೆ ಇರಲಿ, 2 ಮಿನಿಟ್ಸ್ ಹೀಗೆ ಇರಲಿ. ಓಕೆ ಫ್ರೆಂಡ್ಸ್, ಇದಾಗಿದೆ, 2 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಕುಕ್ ಆಗಿದೆ. ಈಗ ನೋಡಿ ಸೂಪರ್ ಆಗಿರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೂ ಕೂಡ ಇಷ್ಟ ಆಗ್ತದೆ ನೋಡಿ. ಈ ಥರ ಒಂದು ಮಾಡಿಕೊಟ್ರೆ ಇಷ್ಟ ಆಗ್ತದೆ. ಮಾಮೂಲಿ ಚಪಾತಿ ತಿನ್ನುವುದಕ್ಕಿಂತ ಈ ಥರ ಒಂದು ಮಾಡಿಕೊಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ಓಕೆ, ಹಾಗೆ ನೀವು ಮಾಡಿ ಕಾಮೆಂಟಲ್ಲಿ ಹೇಗೆ ಬಂದಿದೆ ಅಂತ ಹೇಳಿ ಫ್ರೆಂಡ್ಸ್, ಆಯಿತಾ. ನಾನು ಸ್ಟವ್ ಆಫ್ ಮಾಡ್ತೇನೆ, ಇದು ಸರ್ವ್ ಮಾಡ್ತೇನೆ, ಆಯಿತಾ. ಬನ್ನಿ.